ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರ್ ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕಣ್ಣೂರು ಗ್ರಾಮದಲ್ಲಿದೆ. ಗ್ರಾಮೀಣ ಸೊಬಗನ್ನು ಹೊಂದಿರುವಂತಹ ಸುಂದರವಾದ ಮಣ್ಣಿನ ಮನೆ. ಕೆಲವು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಧಾರಾವಾಹಿಗಳ ಚಿತ್ರೀಕರಣವೂ ಸಹ ನಡೆದಿದ್ದು, ಈ ಮನೆಯಲ್ಲಿ ಬಹಳಷ್ಟು ಈಗ ಮರದ ಕೆಲಸ ಎಲ್ಲ ಸಾಮಾನ್ಯ ಅವರೇ ಮಾಡೋದ್ರಿಂದ ಒಳ್ಳೆ ಸಂಪೂರ್ಣವಾಗಿ ಒಂದು ಇದು ಬರೋ ರೀತಿಲಿ ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಈ ಮೇಲ್ಚಾವಣಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕಲ್ಲಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ತೊಲೆ ಪ್ರತಿಯೊಂದಕ್ಕೂ ತೊಲೆ ಹಾಕಿದ್ದಾರೆ. ಮಧ್ಯ ಸೆಂಟ್ರಲ್ಲಿ ಅಡ್ಡೆ ಹಾಕಿದ್ದಾರೆ. ಆಮೇಲೆ ಮೇಲೆ ಎಂತದ್ದು ಇದು ಬರ್ತಿತ್ತಲ್ಲ ಹಿಂದೆ, ಎಂತದ್ದು ಗಾರೆ ಹಾಕಿದ್ರು. ಅದ್ರ ಮೇಲೆ ನಾವು ಚುಕ್ಕಿ ಹಾಕಿದೀವಿ, ಸೋರ್ತದೆ ಫುಟ್ ಟೆಂಟಲ್ಲಿ ಗಾರಿ ಹರಿದು. ಅಂದ್ರೆ ಇದು ಪ್ಲಾಸ್ಟಿಂಗ್ ಮಾಡಿರೋದಲ್ಲ, ಶೇರ್ ಮಾಡಲ್ಲ ಸರ್. ಈ ಗೋಡೆ ಏನ್ ಮಾಡಿದೀವಿ ಈಗ, ಏನು ಈ ಸಿಮೆಂಟ್ ಮಾಡಿರೋದು ಮೇಲ್ಭಾಗಕ್ಕೆಲ್ಲ ಶೇರ್ ಮಣ್ಣಲ್ಲಿ ಪ್ಲಾಸ್ಟಿಂಗ್ ಮಾಡಿ ಅದ್ರ ಮೇಲೆ ಇದು ಮಾಡಿರೋದು. ನಮ್ಮ ಮನೆ ಎಲ್ಲ ಬರೀ ರಾಜು ಆ ಸಿಮೆಂಟ್ ಅಲ್ಲಿ ಮಾಡೇ ಇಲ್ಲ ಸರ್ ನಾವು. ಯಾವ್ದೇ ಗೋಡೆ ಆಗ್ಲಿ ಸಿಮೆಂಟ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡೇ ಇಲ್ಲ. ಆದ್ರೂ ಒಳ್ಳೆ ಗಟ್ಟಿಯಾಗಿದೆ, ಗಟ್ಟಿಯಾಗಿ ಕೊಟ್ಟಿದೆ ಅದು. ಅದ್ರ ಬಗ್ಗೆ ನಾವೇನು ಬೇರೆ ಮಾತಾಡೋದಿಲ್ಲ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ. ಆದ್ರೆ ಪ್ಲಾನ್ ಪ್ರಕಾರ ಒಳ್ಳೆ ಉತ್ಕೃಷ್ಟವಾದ ಪ್ಲಾನ್ ಮಾಡಿ ಈಗ ತಳಪಾಯ ಹಾಕಿ ಈ ತರ ಮನೆ ಕಟ್ಟಿದ್ದಾರೆ. ಚುಕ್ಕಿ ಹಾಕ್ಬಿಟ್ಟು ಮೇಲೆ ಸಿಮೆಂಟ್ ಪ್ಲಾಸ್ಟ್ ಮಾಡಿರೋದ್ರಿಂದ, ಮತ್ತು ಈಗ ಇತ್ತೀಚೆಗೆ ಈ ಸರಿ ಇದನ್ನ ಡ್ಯಾಮ್ ಪ್ರೂಫ್ ಬೆಳೆದ್ವಿ. ಹಾಗಾಗಿ ಒಂದು ಸ್ವಲ್ಪ ನೀರು ತಾಳಲ್ಲ, ಒಂದೂರು ಯಾವುದೋ ಸೋರೋದು ಇದು ಯಾವುದು ಇಲ್ಲ. ಒಂದು ಧಾರಾವಾಹಿ ಕೂಡ ಇಲ್ಲಿ 2-3 ಧಾರಾವಾಹಿಗಳು ಇಲ್ಲೇ ಮಾಡಿದ್ದಾರೆ, ಚಿತ್ರೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ತೆಗೆದಿದ್ರು. ಚೆನ್ನಾಗಿದೆ. ಹಳ್ಳಿ ವಾತಾವರಣಕ್ಕೆ ಇದು ಉತ್ತಮವಾಗಿರುವಂಥದ್ದು. ಮತ್ತು ತುಂಬ ಒಂದು ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿದೆ ಅಂತ ಅವರೇ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಕಟ್ಟಿದ್ರು. ಇಲ್ಲಿ ಅದನ್ನು ತೆಗೆದ್ರು. ಒಂದು 2 ಧಾರಾವಾಹಿಗಳನ್ನು ತೆಕ್ಕೊಂಡು ಹೋಗಿದ್ರು ಹಿಂದೆ. ಅಲ್ಲಿ ಒಂದು 10-15 ವರ್ಷದ ಮೇಲೇನೆ ಆಗಿರ್ಬೇಕು ಅನಿಸುತ್ತೆ. ಸುಣ್ಣ ಎಲ್ಲ ಕುಣಗಲಿಂದ ತಂದು, ಆಮೇಲೆ ಗಾರೆ ಎಲ್ಲ ನಾನೇ ಹರಿದಿದ್ದೀನಿ. ಕೆತ್ಗಳು ಹುಡಿ ಸಿಮೆಂಟು ಗೊತ್ತಾಯ್ತಾ? ಸಿಮೆಂಟ್ ಮಾಗಡಿಯಲ್ಲಿ ತಂದಿದ್ದೀನಿ. ಸಿಮೆಂಟ್ ಎಷ್ಟಿತ್ತು ತರ ಅವಾಗ ರೇಟ್? 8 ರೂಪಾಯಿ ಕಂಟ್ರೋಲ್ ರೇಟು. ಎಲ್ಲೂ ಸಿಗ್ತಿರ್ಲಿಲ್ಲ. ಮಾಗಡಿಯಿಂದ ತಂದಿದ್ದೀನಿ. ಅವಾಗೆಲ್ಲ ಕೂಲಿಯ ವೆಚ್ಚ ಎಲ್ಲ ಎಷ್ಟಿತ್ತು ಸರ್? ಅಯ್ಯೋ, ಯಾರು ಮರ್ತು, ನಾವು ಅಲ್ಲೇ ಇಟ್ಕೊಂಡೇ ಇಲ್ಲ. ಅಲ್ಲ, ಮನೆ ಕಟ್ಟೋ ಆಳುಗಳಿಗೆ ಎಲ್ಲ ಎಷ್ಟಿತ್ತು ಕೂಲಿ? ಅಲ್ಲ, ಅವಾಗ ಅವ್ರಿಗೆ 8, 9, 10 ರೂಪಾಯಿ ಕೂಲಿ ಮೇಲೆ ಇಲ್ಲ. ಮಣ್ ಕಲ್ಸೋನ್ಗೆ 1 ರೂಪಾಯಿ ಕೂಲಿ. ಗಾರ್ಯರಿಗೆ 8, 9. ನಿಮ್ ಮನೆಗೆ ಸುಣ್ಣ ಬಣ್ಣ ಎಲ್ಲ ಯಾವಾಗ ಮಾಡ್ತೀರಾ ಸರ್? ನಾವು ಕೆಲಸ ಕಾರ್ಯ ಬಿದ್ದ ಮಾಡಿಸ್ತೀವಿ, ಯಾವಾಗೂ ಮಾಡ್ಸಕ್ಕಾಗಲ್ಲ. ಹಬ್ಬ ಹುಣ್ಣಿಮೆ ಅಷ್ಟೇ. ಈಗಿನ ಕಾಲದಲ್ಲಿ ಯಾವಾಗೂ ಮಾಡ್ಸಕ್ ಹೋದ್ರೆ ಕೂಲಿ ಲೇಬರು ಇವೆಲ್ಲ ಎಷ್ಟು ಬೇಕು? ಒಟ್ಟಿನಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದೀವಿ. 2013-14ನೇ ಸಾಲಿನಲ್ಲಿ ರಾಮನಗರ ಜಿಲ್ಲೆ ಕೃಷಿ ಮೇಳದಲ್ಲಿ ನಾವು ಬೆಳೆದಿರ್ತಕ್ಕಂಥ ರಾಗಿ ಬೆಳೆಗೆ ಅಧಿಕವಾಗಿ 2ನೇ ಸ್ಥಾನವನ್ನು ಪಡೆದು ಹೆಚ್ಚು ಇಳುವರಿ ಬಂದಿರೋದ್ರಿಂದ ನಮ್ಮನ್ನು ಅಲ್ಲಿ ಗುರುತಿಸಿ ಈ ಒಂದು ಪ್ರಶಸ್ತಿ ಮತ್ತು ಒಂದು ಚೆಕ್ಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬೀಳ್ಕೊಟ್ರು.
ಒಂದು ಯಾವ್ದು ಸುರೇಶ್ ಕುಮಾರ್ ಮತ್ತೆ ಇವರು ಹೇಳಿ ಶಿವಕುಮಾರ್ ಕೃಷ್ಣ ಬೈರೇಗೌಡರು ಕೃಷಿ ಇಲಾಖೆ ಸಚಿವರಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಅವರು ಬಂದಿದ್ರು. ಸಾಕಷ್ಟು ಜನನೇ ಸೇರಿದ್ರು ಬಿಡಿ ಅವತ್ತಿನ ದಿವಸ. ವೇದಿಕೆ ಏನು ಸುಮಾರು ಇರಲಿಲ್ಲ. ಆ ಒಂದು ದಿವಸ ಬಸ್ಸು ಸಾಕಷ್ಟು ಮಾಡಿದ್ರು. ಕೃಷಿ ಇಲಾಖೆಯಿಂದ ಸಾಕಷ್ಟು ಬಸ್ಗಳು ಮಾಡಿ ರೈತರನ್ನ ಒಗ್ಗೂಡಿಸಿ ಅಲ್ಲಿ ಸಮಾವೇಶ ಮಾಡಿದ್ರು. ಆ ಒಂದು ವಿಚಾರದಲ್ಲಿ ಈಗ ನಮ್ಮದು ಆಯ್ಕೆ ಆಗಿತ್ತು. ಸೆಕೆಂಡ್ ಪ್ರೈಸ್ ಅನ್ನು ತೆಗೆದಿದ್ವಿ. ಆ ಒಂದು ಇದಕ್ಕೆ ಈ ಒಂದು ಫೋಟೋ ಮತ್ತೆ ಈ ಪ್ರಶಸ್ತಿ, ಆ ಒಂದು ಅಮೌಂಟ್ ಅನ್ನ ಕೊಟ್ಟಿದ್ವಿ.